ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಅತಿ ದೊಡ್ಡ ಬದಲಾವಣೆ, ಅತಿ ದೊಡ್ಡ ಸರ್ಜರಿ ಮೇ ಅಂತ್ಯಕ್ಕೆ ಆಗೇ ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಅಂತೂ ಇಂತೂ ಅದಕ್ಕೆ ಮುಹೂರ್ತ ಫಿಕ್ಸ್ ಆಗಿ ಹೋಗಿದೆ. ನಿನ್ನೆ ಇಡೀ ದಿನ ದೆಹಲಿಯಲ್ಲಿ ಸಭೆ ಮೇಲೆ ಸಭೆಗಳಾದಾಗಲೇ ಒಂದು ಸಂದೇಶ ಅಲ್ಲಿಂದ ಬಂದಿತ್ತು, ಖಂಡಿತ ನಾಯಕತ್ವ ಬದಲಾವಣೆ ಆಗುತ್ತೆ ರಾಜ್ಯದಲ್ಲಿ ಅಂತ. ಅದಕ್ಕೆ ಸ್ಪಷ್ಟ ಉತ್ತರ ಸಿಕ್ಕಿದ್ದು ರಾತ್ರಿ ಹೊತ್ತಿಗೆ. ಹೌದು, ಸಿದ್ದರಾಮಯ್ಯನವರು ಎಕ್ಸಿಟ್ ಆಗುವುದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ದಿನಾಂಕ ಮುಹೂರ್ತ ಫಿಕ್ಸ್ ಆಗಿದೆ. ಅಲ್ಲಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇನ್ನು ಮುಂದೆ ಡಿ.ಕೆ. ಶಿವಕುಮಾರ್ ಅನ್ನುವಂತಹ ನಿರ್ಧಾರಕ್ಕೆ ರಾಜ್ಯದ ಜನ ಬರುವ ಪರಿಸ್ಥಿತಿ. ಸಿದ್ದರಾಮಯ್ಯ ಬಂದರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸದ್ಯ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರಂತೆ. ಸಿದ್ದರಾಮಯ್ಯ ಬೆಂಗಳೂರಿಗೆ ಬಂದರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ಯಾಕೆ? ಪಟ್ಟು ಹಿಡಿದು ಪಟ್ಟ ಗಿಟ್ಟಿಸಿಕೊಂಡ ಡಿ.ಕೆ. ಶಿವಕುಮಾರ್ ಲೈನ್ ಇನ್ನೂ ಕೂಡ ಕ್ಲಿಯರ್ ಆಗಿಲ್ವಾ? ಇನ್ನೂ ಕೂಡ ಡಿಮ್ಯಾಂಡ್ಸ್ ಇದೆಯಾ? ಸಿಎಂ ಆಗಿ ಅಧಿಕಾರಕ್ಕೆ ಏರೋದಕ್ಕೆ ಸಜ್ಜಾಗಿರುವ ಬಂಡೆಗಿರುವ ಆ ಅಡ್ಡಿ ಆದ್ರೂ ಏನು? ಹಾಗಾದ್ರೆ ಯಾಕಿನ್ನೂ ಕೂಡ ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ? ಹೈಕಮಾಂಡ್ನ ಆ ಒಂದು ಸೂಚನೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಟ್ರಬಲ್ ತಂದೊಡ್ಡಿದೆಯಾ? ಏನದು? ಆ ಎಲ್ಲ ಅಡೆತಡೆಗಳನ್ನ ಬಗೆಹರಿಸಿಕೊಂಡೇ ಬರಬೇಕು ಅಂತ ಟ್ರಬಲ್ ಶೂಟರ್ ಈ ಕ್ಷಣಕ್ಕೂ ದೆಹಲಿಯಲ್ಲಿ ಕಾದು ಕುಳಿತಿದ್ದಾರಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಡೆಲ್ಲಿ ಠಿಕಾಣಿಯ ರಹಸ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ನಿನ್ನೆ ರಾತ್ರಿ ಸಿದ್ದರಾಮಯ್ಯನವರು ವಾಪಸ್ಸಾದ್ರು ಬೆಂಗಳೂರಿಗೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಸಿದ್ಧತೆಗಳಾಗ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಬಟ್ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾಕಿನ್ನೂ ಕೂಡ ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್? ಅಂಥದ್ದೇನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ? ಯಾವ್ದಾದ್ರೂ ವಿಚಾರ ಟ್ರಬಲ್ ಆಗ್ತಾ ಇದೆಯಾ ಅಂದ್ರೆ ಹೌದು ಅಂತ ಇದೆ ಮೂಲಗಳು. ಹಂಗಾದ್ರೆ ಟ್ರಬಲ್ ತರ್ತಾ ಇರುವಂತಹ ಆ ವಿಷಯ ಯಾವುದು? ಯಾಕೆ ಟ್ರಬಲ್ ಶೂಟರ್ ದೆಹಲಿಯಲ್ಲೇ ಉಳಿದುಕೊಂಡಿದ್ದಾರೆ ಈ ಕ್ಷಣಕ್ಕೂ ಅನ್ನುವಂತಹ ಪ್ರಶ್ನೆಗೆ ಗ್ಯಾರಂಟಿ ನ್ಯೂಸ್ ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಅಂತೂ ಇಂತೂ ಬಹಳ ದಿನಗಳ ಕನಸು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಕನಸು ನನಸಾಗುವಂತಹ ದಿನ ಸನ್ನಿಹಿತ.